ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ 100 ವಿದ್ಯಾರ್ಥಿಗಳಲ್ಲಿ 90 ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಸುಮಾರು 90 ವಿದ್ಯಾರ್ಥಿಗಳಿಗೆ ಈಗಾಗಲೇ ಈ ವಿದ್ಯಾರ್ಥಿ ವೇತನ ಬಂದಿದೆ ಕೂಡ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಕಳೆದ ವರ್ಷ ನನ್ನ ತಂಗಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ಲು. ಅವಳಿಗೂ ಕೂಡ ಈ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ 18,000 ರೂಪಾಯಿಗಳನ್ನು ನೀಡಿದ್ದಾರೆ. ಇದು ಯಾವ ವಿದ್ಯಾರ್ಥಿ ವೇತನ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಹೋದ ವರ್ಷ ನನ್ನ ತಂಗಿಗೆ ವಿದ್ಯಾರ್ಥಿ ವೇತನ ಕೂಡ ಬಂದಿದೆ ಅಂತ ಹೇಳಿದೆ, ಅದರ ಪ್ರೂಫನ್ನು ಸಹಿತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ರೀತಿಯಾಗಿ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಲು ಯಾವ ಮಾನದಂಡಗಳನ್ನು ಅನುಸರಣೆ ಮಾಡಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ವಿದ್ಯಾರ್ಥಿ ವೇತನ ಯಾವುದಂತ ನೋಡೋದಾದ್ರೆ ನೋಡ್ಬೋದು. ಇಲ್ಲಿ IDFC ಬ್ಯಾಂಕ್ ಪ್ರೊವಿನ್ಷಿಯಲ್ ECCS ಪ್ರೋಗ್ರಾಮ್ 2024-25 ಅಂತೇಳಿ ಈ ವಿದ್ಯಾರ್ಥಿ ವೇತನವನ್ನು IDFC ಬ್ಯಾಂಕ್ನವರು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನದ ಮಾನದಂಡಗಳನ್ನು ನೋಡೋಕ್ಕಿಂತ ಮೊದಲ ನಿಮಗೆ ನನ್ನ ತಂಗಿಗೆ ಬಂದಿರುವಂಥ ವಿದ್ಯಾರ್ಥಿ ವೇತನ ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗಾಗಲೇ ನನ್ನ ತಂಗಿಯ ಪ್ರೊಫೈಲಲ್ಲಿ ಲಾಗಿನ್ ಮಾಡಿದ್ದೇನೆ ನಾನು. ಇಲ್ಲಿ ನೋಡ್ಬೋದು, ಹೆಸರು ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಅಂತೇಳಿ 1 ವರ್ಷದ ಹಿಂದೆ, ಅಂದರೆ 2023-24 ಹೋದ ವರ್ಷವೇ, ಅಂದರೆ ಕಳೆದ ವರ್ಷವೇ ಅವಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ನೋಡ್ಬೋದು, IDFC ಬ್ಯಾಂಕ್ ಪ್ರವರ್ತಕ ಶಾಲಾ ವಿದ್ಯಾರ್ಥಿಗಳಿಗೆ ECSS ಕಾರ್ಯಕ್ರಮ ಅಂಥೇಳಿ ಒಟ್ಟು 18,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯವಾಗಿರುವಂಥ ವಿದ್ಯಾರ್ಥಿ ವೇತನ ಆಗಿರ್ತದೆ. ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನವೂ ಕೂಡ ಹೌದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇದು 12ನೇ ತರಗತಿಯನ್ನು ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ 18,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ಇನ್ನು ಈ ವಿದ್ಯಾರ್ಥಿ ವೇತನ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಒಂದು ನಿಮಿಷ, ಸ್ವಲ್ಪ ಸರ್ವರ್ ಸ್ಲೋ ಇದೆ. ಈ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 4 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅರ್ಜಿಯನ್ನು ಯಾವ ವಿದ್ಯಾರ್ಥಿಗಳು ಸಲ್ಲಿಸಬಹುದಂದ್ರೆ, ಅರ್ಜಿಯನ್ನು ಸಲ್ಲಿಸಲು ನೀವು ಮಾನ್ಯತೆ ಪಡೆದಂತಹ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಪದವಿಯನ್ನು ಪೂರೈಸುತ್ತಿರುವಂಥವರು, ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರೈಸುತ್ತಿರುವಂಥವರು, ಮತ್ತು 1ರಿಂದ 12ನೇ ತರಗತಿಯನ್ನು ಖಾಸಗಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ 1ರಿಂದ 12ನೇ ತರಗತಿಯನ್ನು ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಏನೇನು ಮಾನದಂಡಗಳಂತ ನೋಡೋದಾದ್ರೆ, ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷ 1ರಿಂದ 12ನೇ ತರಗತಿಯನ್ನು ಓದ್ತಾ ಇರಬೇಕಾಗತ್ತೆ. ಇದೇ ಅಡಿಯಲ್ಲಿ ನನ್ನ ತಂಗಿಯು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ನೀವು ಖಾಸಗಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರಬೇಕು. ಅದರ ಜೊತೆಗೆ ITI ಡಿಪ್ಲೊಮಾ ಪಾಲಿಟಿಕ್ಸ್ ಕೋರ್ಸನ್ನು ಓದ್ತಾ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಿಂದಿನ ವರ್ಷ ಕನಿಷ್ಠ ನೀವು 55 ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಮತ್ತು ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ ಅದಕ್ಕೆ ಸಮನಾಗಿರಬೇಕಾಗತ್ತೆ. ಕಳೆದ 3 ವರ್ಷಗಳಲ್ಲಿ ಸಂಭವಿಸಿದ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಅನುಭವಿಸಿದಂಥ ಅರ್ಜಿದಾರರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅಂದ್ರೆ ಯಾರ ಕಳೆದ ವರ್ಷ ಕೊರೋನಾದಿಂದಾಗಲಿ ಅಥವಾ ಯಾವುದೇ ಅನಾರೋಗ್ಯದಿಂದ ನಿಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ರೆ ಅಥವಾ ಏನಾದರೂ ನಿರಾಶ್ರಿತರಾಗಿದ್ದರೆ ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಮತ್ತು ಶಿಕ್ಷಣ ವೆಚ್ಚವನ್ನು ಭರಿಸುವುದನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಕೈ ಬಿಡುವ ಅಪಾಯವಿರ್ತೈತಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಭಾರತೀಯ ಪ್ರಜೆಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ನೀವು ಡಿಪ್ಲೊಮಾ ಕೋರ್ಸನ್ನು ಅನುಸರಿಸುತ್ತಿರುವಂಥವರಿಗೆ 12ನೇ ತರಗತಿ ನಂತರ ಡಿಪ್ಲೊಮಾ ಕೋರ್ಸನ್ನು ಅನುಸರಿಸ್ತಾ ಇರಬೇಕು. ಅಂಥವರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅಂದರೆ 12ನೇ ತರಗತಿಯನ್ನು ಮುಗಿಸಿ ಡಿಪ್ಲೊಮಾ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡಲಾಗ್ತಾ ಇದೆ. ನೀವು 10ನೇ ತರಗತಿ ಮೇಲೆ ಏನಾದರೂ ಡಿಪ್ಲೊಮಾ ಮಾಡಿದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ. ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತೈತೆ ಅಂದ್ರೆ, 1ರಿಂದ 6ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ, 7ರಿಂದ 12ನೇ ತರಗತಿ ಡಿಪ್ಲೊಮಾ ITI ಪಾಲಿಟಿಕ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 18,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು
ನೀಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಫೋಟೋ ಬೇಕು, ಹಿಂದಿನ ವರ್ಷದ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರವೇಶ ಪುರಾವೆ ಅಂದರೆ ಶುಲ್ಕ ರಸೀದಿ ಅಥವಾ ಸಂಸ್ಥೆಯ ಬೋನಫೈಡ್ ಸರ್ಟಿಫಿಕೇಟು ಅಥವಾ ಐ ಡಿ ಕಾರ್ಡು ಏನಾದರೂ ಬೇಕಾಗತ್ತೆ. ಮತ್ತು ಅರ್ಜಿದಾರನ ಅಂದರೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಬೇಕು. ಅದೇ ರೀತಿ ಆದಾಯ ಪ್ರಮಾಣ ಪತ್ರ ಬೇಕು. ಕುಟುಂಬದ ಅಥವಾ ವೈಯಕ್ತಿಕ ಏನಾದರೂ ಬಿಕ್ಕಟ್ಟನ್ನು ಹೊಂದಿದರೆ ಅಂಥ ಪ್ರಮಾಣ ಪತ್ರ ಇದ್ದರೂ ನೀವು ಕೂಡ ಹಚ್ಚಬಹುದು. ಇದರ ವೈಯಕ್ತಿಕ ಬಿಕ್ಕಟ್ಟು ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಡಿಸೆಬಿಲಿಟಿ ಕಾರ್ಡನ್ನು ಹೊಂದಿದರೆ ಅಂಥ ಕಾರ್ಡ್ಗಳನ್ನು ಕೂಡ ನೀವು ಇಲ್ಲಿ ಹಚ್ಚಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ವಿಡಿಯೋ ಕೆಳಗೆ ಕೊಡ್ತೀನೋ ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಎರಡನೇದು ಬಂದುಬಿಟ್ಟು ನೋಡೋದಾದ್ರೆ ಪದವಿಯನ್ನು ಪೂರೈಸ್ತಿರುವಂಥವ್ರು, ಪದವಿ ಒಳಗೆ BCom, BSc, BA, BCA ಇತ್ಯಾದಿ ಯಾವುದೋ ಸಾಮಾನ್ಯ ಕೋರ್ಸ್ಗಳನ್ನು ನೀವು ಓದ್ತಾ ಇದ್ರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ. ಅದರ ಜೊತೆಗೆ BTech, MBBS ಆಗಿರ್ಬೋದು, LLB ಆಗಿರ್ಬೋದು, BArc ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಯಾವುದೋ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನೀವು 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಮತ್ತು ಕನಿಷ್ಠ ಹಿಂದಿನ ವರ್ಷ 55 ಅಂಕಗಳನ್ನು ಗಳಿಸಿರಬೇಕಾಗತ್ತೆ. 2.5 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕಾಗತ್ತೆ. ಕುಟುಂಬದ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದವರು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ತೆರೆದಿರುತ್ತೆ ಅಂತ ಹೇಳಿದ್ದಾರೆ. ಇದರೊಳಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರಂದ್ರೆ ನೀವೇನಾದರೂ ಪದವಿಯನ್ನು ಪೂರೈಕೆ ಮಾಡ್ತಾ ಇದ್ದೇನೆ BA, BCom, BCA ಯಾವುದಾದ್ರೂ ನಿಮಗೆ 30,000 ರೂಪಾಯಿ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನೀವೇನಾದರೂ ವೃತ್ತಿಪರ ಪದವಿ ಪೂರ್ವ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರ ಅಂದರೆ ನಿಮಗೆ 50,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ವೃತ್ತಿಪರ ಅಂದರೆ ಇಲ್ಲಿ ಹೇಳಿದಾರಲ್ಲ BTech, MBBS, LLB, BArc, ನರ್ಸಿಂಗ್ ಆಗಿರ್ಬೋದು, ಇತರ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನಿಮಗೆ 50,000 ರೂಗಳ ಆರ್ಥಿಕ ಅಂದರೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇಲ್ಲೂ ಕೂಡ ಸೇಮ್ ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ, ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕು, ಪ್ರವೇಶ ಪುರಾವೆ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕು, ಆದಾಯ ಪ್ರಮಾಣ ಪತ್ರ, ಏನಾದರೂ ವೈಯಕ್ತಿಕ ಬಿಕ್ಕಟ್ಟು ಅಥವಾ ಕುಟುಂಬ ಬಿಕ್ಕಟ್ಟು ಎದುರಿಸ್ತಾ ಇದ್ದರೆ ಅದರ ಪ್ರಮಾಣ ಪತ್ರ ಬೇಕಾಗುತ್ತೆ. ಇದನ್ನು ಕೂಡ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ನೋಡುವುದಾದ್ರೆ ಇನ್ನು PG ಕೋರ್ಸ್ ವಿದ್ಯಾರ್ಥಿಗಳು ಭಾರತದಲ್ಲಿ ಮಾನ್ಯತೆ ಪಡೆದಂತಹ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಮಾಡ್ತಾ ಇರಬೇಕು. MCom, MA ಇತ್ಯಾದಿ ಯಾವುದೋ ಸಾಮಾನ್ಯ ಕೋರ್ಸ್ಗಳನ್ನು ಮಾಡ್ತಾ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ MTech, MBA ಇತ್ಯಾದಿ ಯಾವುದಾದ್ರೂ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅದೇ ರೀತಿ ನೀವು ಹಿಂದಿನ ವರ್ಷ 55 ಅಂಕಗಳನ್ನು ಗಳಿಸಿರಬೇಕಾಗುತ್ತೆ. 2.5 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕಾಗತ್ತೆ. ಯಾವುದಾದ್ರೂ ಕೌಟುಂಬಿಕ ಬಿಕ್ಕಟ್ಟನ್ನು ಹೊಂದ್ತಾ ಇರೋರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತವೆ ಅಂತ ಹೇಳಿದ್ದಾರೆ. ಮತ್ತು ಭಾರತೀಯ ಪ್ರಜೆಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ನೀವೇನಾದರೂ PG ಕೋರ್ಸ್ ಅಂದರೆ ಸಾಮಾನ್ಯ ಸ್ನಾತಕೋತ್ತರ ಪದವಿಯನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅಂದರೆ 35,000 ರೂಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ವೃತ್ತಿಪರ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದರೆ ನಿಮಗೆ 75,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಬೇಕಾಗುವಂಥ ದಾಖಲಾತಿಗಳು ಫೋಟೋ, ಹಿಂದಿನ ವರ್ಷದ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ, ಅದೇ ರೀತಿ ಅಂದರೆ ಶುಲ್ಕ ರಸೀದಿ ಆಗಿರ್ಬೋದು, ಪ್ರವೇಶ ಪ್ರಮಾಣ ಪತ್ರ ಆಗಿರ್ಬೋದು, ಸಂಸ್ಥೆ ಗುರುತಿನ ಚೀಟಿ ಅಂದರೆ ID ಕಾರ್ಡ್ ಆಗಿರ್ಬೋದು, ಬೋನಫೈಡ್ ಪ್ರಮಾಣ ಪತ್ರ ಇರಬೇಕಾಗತ್ತೆ. ಅದರ ಜೊತೆಗೆ ಪಾಸ್ಬುಕ್ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕು, ಏನಾದರೂ ಕುಟುಂಬ ಅಥವಾ ವೈಯಕ್ತಿಕ ಬಿಕ್ಕಟ್ಟನ್ನು ಅನುಸರಿಸ್ತಾ ಇದ್ದರೆ ಅದರ ಪ್ರಮಾಣ ಪತ್ರ ಇಲ್ಲಿ ಬೇಕಾಗತ್ತೆ. ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೆಳಗೆ ನೇರವಾಗಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈಗಾಗಲೇ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಿಂದೆಲ್ಲ ಅನೇಕ ವಿದ್ಯಾರ್ಥಿ ವೇತನಗಳ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಯಾರು ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಆಗುವಂಥ ಅಗತ್ಯ ಇಲ್ಲ. ನೇರವಾಗಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಇದೇ ಪೇಜ್ ಬರುವ ಹಾಗೆ ನಾನು ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಬರ್ತೈತಿ. ಪೇಜ್ ಬಂದ ತಕ್ಷಣ ನೀವು ಪದವಿಯನ್ನು ಅಂದರೆ PG ಅಥವಾ ಸ್ನಾತಕೋತ್ತರ ಕೋರ್ಸ್ಗಳನ್ನು ಕಲಿತಾ ಇದ್ದೀರ ಅಂದ್ರೆ ಇಲ್ಲಿ ಈಗ ಅನ್ವಯಿಸುವಂಥ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೇರವಾಗಿ ಅಪ್ಲಿಕೇಶನ್ ಕೊಯ್ತೈತಿ. ಅದೇ ರೀತಿ ನೀವೇನಾದರೂ ಬರೀ ಪದವಿಯನ್ನು ಪೂರೈಕೆ ಮಾಡ್ತಾ ಇದ್ದೀರ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ನೀವೇನಾದರೂ 1ರಿಂದ 12ನೇ ತರಗತಿಯನ್ನು ಓದ್ತಾ ಇದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಇನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಯಾರು ಅತಿ ಹೆಚ್ಚಿನ ಅಂದರೆ ಇನ್ಕಮ್ ಯಾರ್ದು ಅತಿ ಕಡಿಮೆ ಇರ್ತೈತಲ್ಲ ಮತ್ತು ಯಾರು ವೈಯಕ್ತಿಕ ಮತ್ತು ಕುಟುಂಬದ ಬಿಕ್ಕಟ್ಟಿನ ಎದುರಿಸ್ತಾ ಇದ್ದೀರಲ್ಲ ಅಂಥವ್ರನ್ನ ಮೊದಲ ಆಯ್ಕೆಗೆ ಪರಿಗಣನೆ ಮಾಡ್ಕೋತಾರೆ. ಅಗದಿ ಕಡಿಮೆ ಆದಾಯ ಇರುವಂಥವ್ರಿಗಂತೂ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬರುವಂಥ ಸಾಧ್ಯತೆ ಇದೆ. ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಈ ಎಲ್ಲ ಮೇಲಿನ ಮಾನದಂಡಗಳನ್ನು ನೋಡಿ ಕಿರುಪಟ್ಟಿಯನ್ನು ತಯಾರು ಮಾಡ್ತಾರೆ. ಕಿರುಪಟ್ಟಿಯನ್ನು ತಯಾರು ಮಾಡಿದ ನಂತರ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ನೀವು ಆನ್ಲೈನಲ್ಲಿ ಹಾಕಿರ್ತೀರಲ್ಲ ಅವನೇ ವೆರಿಫಿಕೇಷನ್ ಮಾಡ್ತಾರೆ. ನಂತರ ಏನಾದರೂ ಡಾಕ್ಯುಮೆಂಟ್ಸ್ ಒಳಗೆ ಏನಾದರೂ ಕರೆಕ್ಷನ್ ಇದ್ದರೂ ಕೂಡ ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್ಗೆ ಮೆಸೇಜನ್ನು ಹಾಕ್ತಾರೆ. ಡಾಕ್ಯುಮೆಂಟ್ ಈಸ್ ಕರೆಕ್ಷನ್
ಹೊಳ್ಳಿ ಅಪ್ಲೋಡ್ ಮಾಡಿರಿ ಅಂತ ಹೇಳಿ ಅವಾಗ ನೀವು ಅಪ್ಲೋಡ್ ಮಾಡಿದ್ರು ಕೂಡ ಅವರು ಮರಳಿ ತೊಗೋತಾರೆ. ಅನಂತರ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ನಂತರ ಶಾರ್ಟ್ ಲಿಸ್ಟನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಸೆಲೆಕ್ಷನ್ ಆಗಿರ್ತೀರಲ್ಲ ಶಾರ್ಟ್ ಲಿಸ್ಟ್ ಒಳಗೆ ಅಂತಹ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸಂದರ್ಶನವನ್ನು ಮಾಡ್ತಾರೆ. ವೈಯಕ್ತಿಕ ಸಂದರ್ಶನದೊಳಗೆ ಏನು ಕೇಳ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಸೇಮ್ ಏನು ಕೇಳ್ತಾರೆ ಅಂದರೆ ನೀವು ಕಲಿತಿರುವಂಥ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಆಗಿರ್ಬೋದು, ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇತರ ಅಭ್ಯರ್ಥಿಗಳು ಯಾರಾದರೂ ಅಂದರೆ ನಿಮ್ಮ ತಂದೆ ಏನು ಶಿಕ್ಷಣವನ್ನು ಕಲಿತಿದ್ದಾರೆ, ನಿಮ್ಮ ತಾಯಿ ಏನು ಶಿಕ್ಷಣವನ್ನು ಕಲಿತಿದ್ದಾರೆ, ತಂದೆ ತಾಯಿ ಕೆಲಸ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಂದರ್ಶನ ಇರ್ತೈತಿ. ಯಾರು ಸ್ಪಷ್ಟವಾಗಿ ಸಂದರ್ಶನವನ್ನು ಎದುರಿಸ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಅಂದರೆ ಆ ಸಂದರ್ಶನ ಮುಗಿದ ನಂತರ ಒಂದು ಲಿಸ್ಟನ್ನು ಬಿಡ್ತಾರೆ, ರಿಸಲ್ಟನ್ನು ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಇದ್ದರೆ ನಿಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಇಲ್ಲಿ ಅನೇಕ ಜನ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡ್ಬೋದು. ಬಿಟೆಕ್ ಪಾವತಿಸಲು ಅಂದರೆ ನನಗೆ ಬಿಟೆಕ್ಗೆ ಪಾವತಿಸಲು ಸಾಧ್ಯವಾಗದ ಕಾರಣ ನಾನು ಪ್ರಸ್ತುತ ಪ್ರವೇಶ ಶುಲ್ಕ ರಸೀದಿಯನ್ನು ಹೊಂದಿಲ್ಲ. ಮೊದಲ ಕಾರ್ಯಕ್ರಮ ನಾನು ಈ ವಿದ್ಯಾರ್ಥಿ ವೇತನವನ್ನು ಹೇಗೆ ಪಡೆಯಬಹುದು ಅಂತ ಕೇಳಿದ್ದಾರೆ. ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆಗಳನ್ನು ಸಲ್ಲಿಸಬೇಕು. ನೀವು ಶುಲ್ಕ ರಸೀದಿಯನ್ನು ಹೊಂದಿಲ್ಲದಿದ್ದರೆ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಪ್ರವೇಶ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅಂದರೆ ನೀವು ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ರಸೀದಿಯನ್ನು ಹೊಂದಿರ್ಲಿಕ್ಕಂದ್ರೂ ಕೂಡ ನೀವು ಅಡ್ಮಿಷನ್ ತೊಗೊಂಡರೆ ನನಗೆ ಅಡ್ಮಿಷನ್ ಫಾರ್ಮನ್ನು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂತ ಕೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 4, 2024 ಕೊನೆಯ ದಿನ ಆಗಿರ್ತೈತಿ. ಮತ್ತು ಎರಡನೇ ಹಂತವಾಗಿ ಅಕ್ಟೋಬರ್ 30, 2024 ಮೂರನೇ ಹಂತವಾಗಿ ಡಿಸೆಂಬರ್ 31, 2024 ಅಂದರೆ ವರ್ಷದ ಉದ್ದಕ್ಕೂ 3 ಸಲ ಇದನ್ನು ಅಪ್ಲಿಕೇಶನನ್ನು ಕರೀತಾರೆ. ನೀವು 8ನೇ ತರಗತಿಯಲ್ಲಿ ಇಲ್ಲ, ನೀವು ಕನಿಷ್ಠ 55 ಅಂಕಗಳನ್ನು ಗಳಿಸಿರ್ಬೇಕಂತ ಕೂಡ ಹೇಳಿದ್ದಾರೆ. ಆಯ್ಕೆಯಾದರೆ ವಿದ್ಯಾರ್ಥಿ ವೇತನವನ್ನು ಹ್ಯಾಂಗೆ ಪಡಿತೀರಿ ಅಂದರೆ ಈ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ನೀವು ಈ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿದ್ಯಾರ್ಥಿ ವೇತನ 100ಕ್ಕೆ 100ರಷ್ಟು ಬರುವಂಥ ಸಾಧ್ಯತೆ ಐತಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟ, ಸ್ಪಷ್ಟವಾಗಿ ನೀವು ಸಂದರ್ಶನವನ್ನು ಎದುರಿಸ್ರಿ. ಈ ಸಂದರ್ಶನದ ಟೈಮ್ ಮತ್ತು ಡೇಟನ್ನು ಕೂಡ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕೂಡ ಮಾಡ್ತಾರೆ ಅವ್ರು. ಅದ ಹೊತ್ತಿಗೆ ನಿಮಗೆ ಯಾವ ಹೊತ್ತಿರ್ತತೆ, ನಿಮಗೆ ಯಾವಾಗ ಬಿಡುವು ಇರ್ತೈತಲ್ಲ ಕಾಲೇಜು ಸಮಯ ಕೇಳ್ತಾರೆ ಅವ್ರು. ಆವಾಗ ನೀವು ಬಿಡುವು ಸಮಯವನ್ನು ಮಾಡ್ಕೊಂಡು ಅವ್ರಿಗೊಂದಿಗೆ ಸ್ಪಷ್ಟವಾದಂಥ ಸಂದರ್ಶನವನ್ನು ಎದುರಿಸಿ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಆರ್ಥಿಕ ಹಿನ್ನೆಲೆ ಬಗ್ಗೆ, ಮತ್ತು ನಮ್ಮಲ್ಲಿ ಇಷ್ಟು ಜನ ಕಲಿತಾ ಇದ್ದಾರೆ, ನಮಗೆ ಹಣಕಾಸಿನ ತೊಂದರೆ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾರೆ. ಇದು ನಾನು 100% ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.